ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಪಂಚತಂತ್ರವು ಸಂಸ್ಕೃತದಲ್ಲಿರುವ ಒಂದು ಕಥಾ ಸಂಕಲನ ಎಂದರೆ ಕಥೆಗಳ ಗುಂಪು. ಇದರಲ್ಲಿ ಲಬ್ಧಪ್ರಣಾಶ, ಸಿಕ್ಕಿದ್ದು ಹೋಯಿತು, ಅಪರೀಕ್ಷಿತ ಕಾರಕ, ನೋಡದೆ ಮಾಡಿದರೆ, ಮಿತ್ರಭೇದ ಒಡೆಯುವುದು, ಸುಹೃಲ್ಲಾಭ ಸ್ನೇಹ ಕಟ್ಟುವುದು, ಕಾಕೋಲೀಕಿಯ ವೈರ ಸಾಧಿಸುವುದು ಎಂಬ 5 ತಂತ್ರಗಳಿವೆ. ತಂತ್ರ ಎಂಬುದು ಇಲ್ಲಿ ಭಾಗ ಎಂಬ ಅರ್ಥದಲ್ಲಿ ಬಂದಿದೆ. ಹೀಗೆ 5 ಭಾಗಗಳಿವೆ ಎಂದು ಈ ಗ್ರಂಥ ಪಂಚತಂತ್ರ ಎಂದು ಹೆಸರಾಗಿದೆ. ಒಂದೊಂದು ಭಾಗದಲ್ಲಿಯೂ ಮುದ್ದಾದ ಪುಟ್ಟ ಪುಟ್ಟ ಕಥೆಗಳು ಒಂದೊಂದು ನೀತಿಯನ್ನು ಹೇಳುವುದಕ್ಕೆ ಹೊರಟವು. ಬುದ್ಧಿಯು ಹೆಚ್ಚೋ ವಿದ್ಯೆಯು ಹೆಚ್ಚೋ ಎಂಬ ಒಂದು ಪ್ರಶ್ನೆ. ವಿದ್ಯೆಗಿಂತ ಬುದ್ಧಿಯೇ ಹೆಚ್ಚು ಎಂದು ಉತ್ತರ. ಆ ಪ್ರಶ್ನೆ, ಆ ಉತ್ತರ, ಅದಕ್ಕೆ ನಿದರ್ಶನವಾಗಿ ಒಂದು ಕಥೆ. ಇಷ್ಟೂ ಸೇರಿ ಒಂದು ಪದ್ಯ. ಬುದ್ಧಿಯು ದೊಡ್ಡದು, ವಿದ್ಯೆಯು ತಾನಲ್ಲ. ಬುದ್ಧಿಯ ಪಡೆಯದೆ ವಿದ್ಯೆಯ ಪಡೆದವ, ಆದನು ಸಿಂಹಕ್ಕೆ ತಾತುತ್ತಾಗಿ. ಇಲ್ಲಿ ಬುದ್ಧಿಗಿಂತ ವಿದ್ಯೆಯು ಹೆಚ್ಚಲ್ಲ ಎಂಬ ಸಿದ್ಧಾಂತ. ಅದಕ್ಕೆ ಬುದ್ಧಿಯಿಲ್ಲದ ವಿದ್ವಾಂಸರು ಸತ್ತ ಸಿಂಹದ ಮೂಳೆಗಳನ್ನು ಜೋಡಿಸಿ ತಮ್ಮ ಮಂತ್ರಬಲದಿಂದ ಅದಕ್ಕೆ ಜೀವ ಕೊಟ್ಟು ಅದಕ್ಕೆ ತಾವೇ ತುತ್ತಾದರು ಎಂಬ ದೃಷ್ಟಾಂತ. ಹೀಗೆ ಕಥೆಗಳು ಆಯಾ ಭಾಗದಲ್ಲಿ ಹೇಳಬೇಕೆಂದಿರುವ ಮುಖ್ಯೋದ್ದೇಶವನ್ನು ಪೋಷಿಸುತ್ತವೆ. ಈ 5 ತಂತ್ರಗಳು ಅರ್ಥಶಾಸ್ತ್ರವನ್ನು ಬೋಧಿಸುವುದಕ್ಕೇ ಹೊರಟವು. ಅದರಿಂದ ಒಂದೊಂದು ತತ್ವವನ್ನು ದೃಷ್ಟಾಂತಪೂರ್ವಕವಾಗಿ ಬೋಧಿಸುತ್ತವೆ. ನಾವು ದಿನದಿನವೂ ಉಪಯೋಗಿಸುತ್ತಿರುವ ಯೋಗಕ್ಷೇಮ ಎಂಬ ಪದದ ಅರ್ಥವೇ ಅರ್ಥಶಾಸ್ತ್ರದ ಗುರಿ. ಯೋಗವೆಂದರೆ ಸಿಕ್ಕುವುದು, ಕ್ಷೇಮವೆಂದರೆ ಕಾಪಾಡಿಕೊಳ್ಳುವುದು. ಯೋಗವಾದದ್ದು ತಪ್ಪಿ ಹೋಗಬಹುದು, ಅದು ಸಾಧ್ಯವಾದರೂ ಹಾಗಾಗಬಾರದು ಎಂದು ಹೇಳಲು ಮೊದಲನೆಯ ತಂತ್ರವಾದ ಲಬ್ಧಪ್ರಣಾಶವು ಹೊರಟಿದೆ. ಎರಡನೆಯ ತಂತ್ರ ಅಪರೀಕ್ಷಿತ ಕಾರಕ. ಇದು ಲಬ್ಧನಾಶದ ಒಂದು ಅಂಗ. ವಿಚಾರ ಶುದ್ಧವಲ್ಲದ ನುಡಿ ನಡೆಗಳಿಂದ ಆಗುವ ನಷ್ಟವನ್ನು ಕುರಿತು ಹೇಳುವುದಕ್ಕೆ ಹೊರಟ ಕಥೆಗಳು. ಸುಹೃಲ್ಲಾಭ ಅಥವಾ ಸ್ನೇಹ ಸಂಪಾದಿಸುವುದು ಎನ್ನುವುದು ಯೋಗವನ್ನೇ ಕುರಿತು ಹೇಳುವುದು. ಉಪದೇಶದಲ್ಲಿ ವಿಧಿಮುಖ, ನಿಷೇಧಮುಖ ಎಂದು 2 ವಿಧ. ಮಾಡು ಎನ್ನುವುದು ವಿಧಿ, ಬಿಡು ಎನ್ನುವುದು ನಿಷೇಧ. ಮೊದಲು ನಿಷೇಧಮುಖವಾಗಿ 2 ತಂತ್ರಗಳಿಂದ ಯೋಗಕ್ಷೇಮವನ್ನು ಉಪದೇಶಿಸಿ, ಈಗ ವಿಧಿಮುಖವಾಗಿ ಅದನ್ನು ಬೋಧಿಸ ಹೊರಟಿರುವ ಭಾಗ ಇದು. 4ನೆಯ ತಂತ್ರವಾದ ವೈರ ಸಾಧಿಸುವುದು ಎನ್ನುವುದು ಇರುವುದನ್ನು ಉಳಿಸಿಕೊಳ್ಳಲು ಏನು ಮಾಡಬೇಕು ಎಂಬ ಕ್ಷೇಮವನ್ನು ಕುರಿತುದು. ಆಪತ್ತು ಬರುವುದು ಮುಖ್ಯವಾಗಿ ವೈರಿಗಳಿಂದ. ಆ ವೈರಿಯು ಬಲವಂತನಾದರೆ ಏನು ಮಾಡಬೇಕು? ಅಧರ್ಮಿಷ್ಠನಾದರೆ ಏನು ಮಾಡಬೇಕು? ತನ್ನ ಗುಟ್ಟು ಬಿಟ್ಟುಕೊಡದೆ ಇತರರನ್ನು ಗೆಲ್ಲುವುದು ಹೇಗೆ? ಇತರರ ರಹಸ್ಯವನ್ನು ಭೇದಿಸುವುದು ಎಂತು? ಮೊದಲಾದ ರಾಜನೀತಿಯ ಅಂಶಗಳನ್ನು ನಿರೂಪಿಸಲು ಹೊರಟ ಭಾಗ ಇದು. ಕೊನೆಯದು ಮಿತ್ರಭೇದ ಅಥವಾ ಒಡೆಯುವುದು. ಕರಟಕ ದಮನಕರು ಪಿಂಗಲಕನೆಂಬ ಮೃಗರಾಜನ ಮಂತ್ರಿಯ ಮಕ್ಕಳು. ಉದಾಸೀನನಾಗಿದ್ದ ರಾಜನನ್ನು ಸಮಯ ನೋಡಿ ಸೇರಿ ತಮ್ಮ ಮಂತ್ರಿ ಪದವಿಯನ್ನು ಸಂಪಾದಿಸಿಕೊಂಡರು. ತಾವು ರಾಜನಲ್ಲಿ ಇಟ್ಟ ಸಂಜೀವಕನೇ ಕಾರಣವಾಗಿ ತಮಗೆ ಮತ್ತೆ ಮಂತ್ರಿ ಪದವಿಗೆ ಊನ ಬಂದಂತಾಗಲು ಅವನನ್ನು ಭೇದೋಪಾಯದಿಂದ ಕಿತ್ತೆಸೆದರು ಎಂಬ ಕಥೆ. ಇದನ್ನು ಹೇಳುವುದರಲ್ಲಿ ಇರುವ ಚಾತುರ್ಯ ಅಪ್ರತಿಮವಾದುದು. ಪ್ರಧಾನರಾದ ನಾಯಕರು ಕರಟಕ ದಮನಕರು. ಆದರೆ ಕಥೆಯಲ್ಲಿ ದೊಡ್ಡದಾಗಿ ಕಣ್ಣಿಗೆ ಕಾಣುವುದು ಸಿಂಹ ವೃಷಭಗಳ ಕಥೆ. ಪಂಚತಂತ್ರವನ್ನು ಬರೆದವನು ವಿಷ್ಣು ಶರ್ಮಾ ಎಂದು ಪ್ರಸಿದ್ಧಿ. ಆತನು ದಕ್ಷಿಣ ದೇಶದ ಮಹಿಳಾರೋಪ್ಯ ನಗರದ ಅಮರಶಕ್ತಿಯ ಆಸ್ಥಾನದಲ್ಲಿದ್ದ 500 ವಿದ್ವಾಂಸರಲ್ಲಿ ಒಬ್ಬನು. ಇತರರು ಯಾರಿಗೂ ಸಾಧ್ಯವಿಲ್ಲದ ಕೆಲಸವನ್ನು ಸಾಧಿಸಿದ ಧೀರ. ಅವಿವೇಕಿಗಳಾಗಿ ಬುದ್ಧಿಗೆಟ್ಟು ಅವಿದ್ಯಾವಂತರಾಗಿದ್ದ ಅರಸು ಮಕ್ಕಳನ್ನು ಪಂಡಿತರನ್ನಾಗಿ ಮಾಡಲು ಮನು, ವಾಚಸ್ಪತಿ, ಶುಕ್ರ, ವ್ಯಾಸ, ಚಾಣಕ್ಯ ಮೊದಲಾದವರೆಲ್ಲ ರಚಿಸಿರುವ ಅರ್ಥಶಾಸ್ತ್ರಗಳನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ಈ ಪಂಚತಂತ್ರವನ್ನು ರಚಿಸಿದನು. 80 ವರ್ಷದ ವೃದ್ಧನು ಶಾರದಾ ವಿನೋದವೆಂದು ಈ ಶಾಸ್ತ್ರವನ್ನು ರಚಿಸಿ ಬೋಧಿಸಿ 6 ತಿಂಗಳಲ್ಲಿ ರಾಜಪುತ್ರರನ್ನು ನೀತಿಶಾಸ್ತ್ರ ನಿಪುಣರನ್ನಾಗಿ ಮಾಡಿದನು. ಆತನ ಪ್ರತಿಜ್ಞೆ ಎಂಥದು? ತಪ್ಪದೆ ನಿತ್ಯವೂ ಓದಿದರಿದನು
ನೀತಿಯ ಶಾಸ್ತ್ರವನಿದ ಕೇಳಿದರೂ ಸೋಲೆಂಬುದು ತಾನವಗಿಲ್ಲ, ಇಂದ್ರನೇ ಬಂದರೂ ಭಯವಿಲ್ಲ. ಈ ಪಂಚತಂತ್ರವನ್ನು ಕೆಲವು ಸಲ ಓದಿ ಅದನ್ನು ಧಾರಣ ಮಾಡಿದವರಿಗೆ ಈ ಪ್ರತಿಜ್ಞೆಯು ನಿಜ, ಬರಿಯ ಜಂಭವಲ್ಲ ಎನ್ನುವುದು ಮನಗಾಣುವುದು. ದೇವುಡು ನರಸಿಂಹಶಾಸ್ತ್ರಿ ಅವರ ಪಂಚತಂತ್ರದಲ್ಲಿ ನೀತಿಯ ಸಾರವಾದ ಮುಖ್ಯ ಶ್ಲೋಕಗಳನ್ನು ರಸವತ್ತಾದ ಪದ್ಯಗಳ ರೂಪದಲ್ಲೇ ಅನುವಾದಿಸಿರುವುದರಿಂದ ನೆನಪಿಗೆ ಸುಲಭವಾಗಿದೆ. ಕನ್ನಡ ಪಂಚತಂತ್ರಗಳ ನಡುವೆ ಇದರ ಹೆಚ್ಚುಗಾರಿಕೆ ಸುಲಭ ವಾಕ್ಯಗಳು, ಸುಂದರ ಪದ್ಯಗಳು. ಮಕ್ಕಳಿಗೆ ಅತ್ಯಂತ ಆಕರ್ಷಕವಾಗಿದ್ದು ಸಂಕ್ಷಿಪ್ತವಾಗಿದೆ. ಮಕ್ಕಳ ಸಾಹಿತ್ಯಕ್ಕೆ ದೇವುಡು ನೀಡಿದ ಅಪೂರ್ವ ಕೊಡುಗೆ ಇದು. ಇದನ್ನು ವಾಚಿಸಿದವರು ಡಾಕ್ಟರ್ ಪಾಂಡುರಂಗ ವಿಠಲ. ಹೊಸಗನ್ನಡ ಪಂಚತಂತ್ರ. ದೇವತೆಗಳೆಲ್ಲರೂ ನಮ್ಮನ್ನು ಕಾಪಾಡಲಿ. ನೀತಿಶಾಸ್ತ್ರವನ್ನು ಮಾಡಿದ ಮನು, ವಾಚಸ್ಪತಿ, ಶುಕ್ರ, ಪರಾಶರ, ವ್ಯಾಸ, ಚಾಣಕ್ಯ ಮೊದಲಾದವರಿಗೆ ನಮಸ್ಕಾರವು. ವಿಷ್ಣು ಶರ್ಮನು ಸಕಲವಾದ ಅರ್ಥಶಾಸ್ತ್ರದ ಸಾರವನ್ನೆಲ್ಲ ಚೆನ್ನಾಗಿ ಯೋಚನೆ ಮಾಡಿ ಅದಷ್ಟನ್ನು ಈ 5 ತಂತ್ರಗಳುಳ್ಳ ಮನೋಹರವಾದ ಶಾಸ್ತ್ರವನ್ನಾಗಿ ಮಾಡಿರುವನು. ಕಥೆಯ ಮೊದಲು. ದಕ್ಷಿಣ ದೇಶದಲ್ಲಿ ಮಹಿಲಾರೋಪ್ಯ ಎಂಬ ನಗರವೊಂದು ಉಂಟು. ಅಲ್ಲಿ ಅಮರಶಕ್ತಿ ಎಂಬ ರಾಜನು ಒಬ್ಬನು ಉಂಟು. ಆತನು ಯಾರು ಬಂದು ತನ್ನನ್ನು ಯಾಚಿಸಿದರೂ ಅವರಿಗೆ ಬೇಕಾದುದನ್ನು ಕೊಟ್ಟು ಕಲ್ಪವೃಕ್ಷ ಎನ್ನಿಸಿಕೊಂಡವನು. ಅನೇಕ ರಾಜರು ಬಂದು ಆತನ ಪಾದಗಳಿಗೆ ನಮಸ್ಕಾರ ಮಾಡುವರು. ಆಗ ಅವರ ತಲೆಯಲ್ಲಿರುವ ಕಿರೀಟಗಳ ರತ್ನಕಾಂತಿಯು ಆತನ ಪಾದಗಳ ಮೇಲೆಲ್ಲ ಹರಡುವುದು. ಆತನು ಎಲ್ಲ ವಿದ್ಯೆಗಳನ್ನು ಬಲ್ಲವನು. ಆತನಿಗೆ 3 ಮಕ್ಕಳು. ಬಹುಶಕ್ತಿ, ಉಗ್ರಶಕ್ತಿ, ಅನಂತಶಕ್ತಿ ಎಂದು ಅವರುಗಳ ಹೆಸರು. ಅವರು ಬುದ್ಧಿಗೆಟ್ಟವರು, ವಿವೇಕವಿಲ್ಲದವರು. ಅವರಿಗೆ ಓದು ಎಂದರೆ ಬೇಸರ. ಅದನ್ನು ಕಂಡು ಅವರ ತಂದೆಯು ಬಹಳ ಸಂಕಟಪಟ್ಟು ಮಂತ್ರಿಗಳನ್ನು ಕರೆಸಿಕೊಂಡು ಅವರಿಗೆ ಹೇಳಿದನು, ಎಲೈ ಮಂತ್ರಿಗಳೇ, ನಮ್ಮ ಮಕ್ಕಳು ವಿದ್ಯೆಯನ್ನು ಕಲಿಯದೆ ವಿವೇಕವೇ ಇಲ್ಲದವರಾಗಿರುವರು. ನೀವೂ ಇದನ್ನು ಬಲ್ಲಿರಿ. ಈ ಮಕ್ಕಳನ್ನು ಕಂಡು ನನಗೆ ಬೇಸರವಾಗಿರುವುದು. ಇಂತಹ ದೊಡ್ಡ ರಾಜ್ಯವೂ ನನಗೆ ಬೇಡವಾಗಿರುವುದು. ಕೇಳಿಲ್ಲವೇ, ಹುಟ್ಟದವ ಸತ್ತವನು ಮೂರ್ಖನೆಂದು, ಮಕ್ಕಳೊಳು 3 ಜಾತಿ 3 ಜಾತಿ. ಮೂರ್ಖನಳಿಸುವನು ಬದುಕಿರುವ ತನಕ, ಮೊದಲಿನಿಬ್ಬರೆ ಮೇಲು ಮೂರ್ಖಗಿಂತ. ಮಡದಿ ಮಕ್ಕಳು ಪಡೆಯದಿರೆ ಲೇಸು, ಆದ ಗರ್ಭವು ಜಾರುವುದೇ ಲೇಸು. ಆಗುತ್ತಲೇ ಮಗ ಹೋಗುವುದೇ ಲೇಸು, ಆದ ಮಗು ಹೆಣ್ಣಾಗುವುದೇ ಲೇಸು. ವಿದ್ಯೆಯೋದದೆ ಇರಲು ಮಗನೆಂದು ಆದವನು ರೂಪುಗಣು ಸಿರಿವಂತನಾದರೇನು ಹೋದರೇನು. ಕರುವನ್ನೂ ಹಾಕದೆ ಹಾಲನ್ನೂ ಕೊಡದೆ ಇರುವ ಹಸುವನ್ನು ಕಟ್ಟಿಕೊಂಡು ಮಾಡುವುದೇನು. ಹಾಗೆಯೇ ಮಗನು ವಿದ್ಯಾವಂತನೂ ತಾಯಿ ತಂದೆಗಳಲ್ಲಿ ಭಕ್ತಿಯುಳ್ಳವನೂ ಆಗದಿದ್ದರೆ ಅವನಿಂದ ಆಗುವುದೇನು. ಮಗನು ಮೂರ್ಖನಾಗುವುದಕ್ಕಿಂತ ಸಾಯುವುದೇ ಲೇಸು. ಗುಣವಂತರ ಗಣಿಸುವ ಎಡೆಯೊಳು ಗಣನೆಗೆ ಬಾರದ ಮಗನಿಂದೇನು. ಅಂಥವ ಮಗನೆಂದಾಗುವುದಾದರೆ ಮಡದಿಯು ಬಂಜೆಯೇ ಆದರೆ ತಪ್ಪೇನು. ಅದರಿಂದ ಈ ಮಕ್ಕಳು ಬುದ್ಧಿವಂತರಾಗುವುದಕ್ಕೆ ಏನಾದರೂ ಉಪಾಯ ಮಾಡಿ, ನಮ್ಮ ಅರಮನೆಯಲ್ಲಿ 500 ಪಂಡಿತರು ಇರುವರು. ಅವರಲ್ಲೇ ಯಾರೂ ನಮ್ಮ ಆಸೆಯನ್ನು ಪೂರೈಸಿಕೊಡಲಾರರೇ, ವಿಚಾರಿಸಿ ನೋಡಿ ಎಂದನು. ಮಂತ್ರಿಗಳಲ್ಲಿ ಒಬ್ಬನು ಹೇಳಿದನು, ಅರಸ, ವ್ಯಾಕರಣ ಶಾಸ್ತ್ರವೊಂದನ್ನು ಓದಲು 12 ವರ್ಷ ಬೇಕು. ಅದಾದ ಮೇಲೆ ಮನು ಮೊದಲಾದವರು ಬರೆದಿರುವ ಧರ್ಮಶಾಸ್ತ್ರಗಳು, ಆಮೇಲೆ ಚಾಣಕ್ಯಾದಿಗಳು ಬರೆದಿರುವ ಅರ್ಥಶಾಸ್ತ್ರ, ಅದರ ಮೇಲೆ ವಾತ್ಸಾಯನಾದಿಗಳು ಬರೆದಿರುವ ಕಾಮಶಾಸ್ತ್ರ. ಹೀಗೆ ಧರ್ಮ, ಅರ್ಥ, ಕಾಮಶಾಸ್ತ್ರಾದಿಗಳನ್ನು ಓದಿ ತಿಳಿದುಕೊಂಡರೆ ಆಗ ಮನಸ್ಸಿಗೆ ಜ್ಞಾನವು ಲಭಿಸುವುದು ಎಂದನು. ಆಗ ಅಲ್ಲಿದ್ದ ಸುಮತಿ ಎಂಬ ಇನ್ನೊಬ್ಬ ಮಂತ್ರಿಯು ಹೇಳಿದನು, ಮಾನವನು ಬದುಕಿರುವುದು ಕೆಲವು ಕಾಲ ಮಾತ್ರ. ಈ ಶಾಸ್ತ್ರಗಳಾದರೋ ಬಹಳ ಕಾಲ ಅಭ್ಯಾಸ ಮಾಡಬೇಕಾದವು. ಅದರಿಂದ ಈ ಶಾಸ್ತ್ರಗಳನ್ನೆಲ್ಲ ವಿಸ್ತಾರವಾಗಿ ಕಲಿಯಲು ಸಾಧ್ಯವಿಲ್ಲವಾಗಿ ಇವರಿಗೆ ಕೊಂಚವಾದರೂ ತಿಳಿಯುವಂತೆ ಆ ಶಾಸ್ತ್ರಗಳನ್ನು ಚಿಕ್ಕದು ಮಾಡಿ ಸಂಕ್ಷೇಪವಾಗಿ ಹೇಳಬೇಕು. ಕೇಳಿಲ್ಲವೇ, ಕೊನೆ ಮೊದಲಿಲ್ಲದ ಶಾಸ್ತ್ರವ ಪಾರ, ಆಯುವು ಅಲ್ಪ ಅಡ್ಡಿಯೂ ಬಹಳ. ಹಂಸವು ನೀರಿಂ ಹಾಲನ್ನು ಕೊಂಬಂತೆ, ಶಾಸ್ತ್ರದ ಸಾರವನದರಿಂ ಕೊಳ್ಳಿ. ನಮ್ಮ ಅರಮನೆಯಲ್ಲಿ ವಿಷ್ಣು ಶರ್ಮನೆಂಬ ಒಬ್ಬ ಬ್ರಾಹ್ಮಣನುಂಟು. ಆತನು
ಎಲ್ಲ ಶಾಸ್ತ್ರಗಳನ್ನು ಬಲ್ಲವನು. ಜೊತೆಗೆ ಆತನ ಬಳಿ ಓದಿದವರೆಲ್ಲ ವಿದ್ಯಾವಂತರಾಗಿರುವರು. ಆದ್ದರಿಂದ ಅವನಿಗೆ ರಾಜಪುತ್ರರನ್ನು ಒಪ್ಪಿಸೋಣ. ಆತನು ಇವರನ್ನು ಆದಷ್ಟು ಬೇಗ ವಿದ್ಯಾವಂತರನ್ನು ಮಾಡುವನು. ರಾಜನಿಗೆ ಸುಮತಿಯ ಮಾತು ಹಿಡಿಯಿತು. ವಿಷ್ಣು ಶರ್ಮನನ್ನು ಬರಮಾಡಿಕೊಂಡನು. ಅವನಿಗೆ ಎಲ್ಲವನ್ನೂ ಹೇಳಿ ಕೇಳಿಕೊಂಡನು. ಎಲೈ ಭಗವಂತನೇ, ಈ ನನ್ನ ಮಕ್ಕಳನ್ನು ಆದಷ್ಟು ಬೇಗ ಅರ್ಥಶಾಸ್ತ್ರದಲ್ಲಿ ಇವರನ್ನು ಬಿಟ್ಟರೆ ಇನ್ನಿಲ್ಲ ಎಂಬಂತೆ ಮಾಡಿಕೊಡಬೇಕು. ಇದು ತಾವು ನನಗೆ ಮಾಡುವ ಅನುಗ್ರಹವು. ತಾವು ಇಷ್ಟು ಉಪಕಾರ ಮಾಡಿದರೆ ನಾನು ತಮಗೆ 100 ಗ್ರಾಮಗಳನ್ನು ಮಾನ್ಯವಾಗಿ ಕೊಡುವೆನು ಎಂದು ಕೈ ಮುಗಿದನು. ವಿಷ್ಣು ಶರ್ಮನು ಹೇಳಿದನು, ದೇವ, ನಾನು ಮಾಡುವ ಪ್ರಮಾಣವನ್ನು ಕೇಳೋಣವಾಗಲಿ. ತಾವು 100 ಗ್ರಾಮವನ್ನು ಕೊಡುವೆನೆಂದರೂ ನಾನು ವಿದ್ಯೆಯನ್ನು ಮಾರುವುದಿಲ್ಲ. ಆದರೂ ಈ ತಮ್ಮ ಮಕ್ಕಳನ್ನು 6 ತಿಂಗಳಲ್ಲಿ ನೀತಿಶಾಸ್ತ್ರದಲ್ಲಿ ನಿಪುಣರನ್ನು ಮಾಡುವೆನು. ಹಾಗೆ ಮಾಡದಿದ್ದರೆ ನನ್ನ ಹೆಸರನ್ನು ಬಿಟ್ಟು ಬೇರೆ ಹೆಸರನ್ನು ಇಡಿ. ಅಷ್ಟೇನು, ನನ್ನ ಸಿಂಹ ಗರ್ಜನೆಯನ್ನು ಕೇಳಿರಿ. ನಾನು ಹಣದ ಮೇಲಿನ ಆಸೆಯಿಂದ ಹೇಳುತ್ತಿಲ್ಲ. ನನಗೆ ಈಗ 80 ವರ್ಷ ವಯಸ್ಸು. ನನಗೆ ಎಲ್ಲ ಇಂದ್ರಿಯಗಳೂ ಬತ್ತಿ ಹೋಗಿವೆ. ನನಗೆ ಹಣದಿಂದ ಆಗಬೇಕಾದುದೇನು? ಆದರೂ ತಮ್ಮ ಕೋರಿಕೆಯು ನೆರವೇರಲೆಂದು ಇದೊಂದು ವಿನೋದವನ್ನು ತೋರುವೆನು. ಶಾರದಾದೇವಿಯು ಮೆಚ್ಚಿಕೊಳ್ಳಲಿ. ಇವತ್ತು ಯಾವ ದಿವಸ ಎಂಬುದನ್ನು ಗುರುತು ಹಚ್ಚಿಕೊಳ್ಳಿ. ಇನ್ನು 6 ತಿಂಗಳೊಳಗಾಗಿ ತಮ್ಮ ಮಕ್ಕಳನ್ನು ನೀತಿಶಾಸ್ತ್ರ ನಿಪುಣರನ್ನಾಗಿ ಮಾಡದಿದ್ದರೆ ತಾವು ಮತ್ತೆ ನನ್ನ ಮುಖವನ್ನು ನೋಡಬೇಕಾಗಿಲ್ಲ. ರಾಜನಿಗೆ ಆಶ್ಚರ್ಯವಾಯಿತು. ಈ ಬ್ರಾಹ್ಮಣನು ಅಸಾಧ್ಯವಾದುದನ್ನು ಮಾಡುವೆನೆಂದು ಪ್ರತಿಜ್ಞೆ ಮಾಡುತ್ತಿರುವನು. ಇದನ್ನು ನಂಬುವುದೂ ಕಷ್ಟವಾಗಿದೆಯಲ್ಲ ಎಂದು ವಿಸ್ಮಯಪಡುತ್ತಾ ಮಂತ್ರಿಗಳೊಡನೆ ಆಲೋಚನೆ ಮಾಡಿ ಸಂತೋಷವಾಗಿ ಮಕ್ಕಳನ್ನು ಆತನಿಗೆ ಒಪ್ಪಿಸಿ ನೆಮ್ಮದಿಯನ್ನು ಹೊಂದಿದನು. ವಿಷ್ಣು ಶರ್ಮನೂ ಅವರನ್ನು ಕರೆದುಕೊಂಡು ಬಂದು ಒಂದು ಶುಭ ದಿನದಲ್ಲಿ ಗಣಪತಿ, ಶಾರದೆ, ಗುರುಗಳನ್ನು ಪೂಜೆ ಮಾಡಿ ವಿದ್ಯೆಯನ್ನು ಕಲಿಸಲು ಆರಂಭಿಸಿದನು. ಮೊದಮೊದಲು ಅವರು ಓದಿಗೆ ಒಗ್ಗಲಿಲ್ಲ. ಹೊಸದಾಗಿ ಹಿಡಿದು ತಂದು ಕಂಬಕ್ಕೆ ಕಟ್ಟಿದ ಕಾಡಾನೆಯಂತೆ ಒದ್ದಾಡಿದರು. ಕಡಿವಾಣಕ್ಕೆ ಸಿಕ್ಕಿಕೊಂಡ ತುಂಟ ಕುದುರೆಯಂತೆ ಕುಣಿದಾಡಿದರು. ಆಗ ವಿಷ್ಣು ಶರ್ಮನು ಇರಲಿ ಎಂದು ಅವರಿಗೆ ಒಂದು ಕಥೆಯನ್ನು ಹೇಳಿದನು. ಸೆರೆಯಾದ ನರಿಯ ಕತೆ. ಒಂದು ಅಡವಿಯಲ್ಲಿ ಒಂದು ನರಿ. ಅದು ಹಸಿದು ಆಹಾರವನ್ನು ಹುಡುಕಿಕೊಂಡು ತಿರುಗುತ್ತಿತ್ತು. ಅಲ್ಲಿ ಒಂದು ಮೂಲೆಯಲ್ಲಿ ಒಂದು ಎತ್ತು ಸತ್ತು ಬಿದ್ದಿತು. ನರಿಯು ಅದನ್ನು ಕಂಡು ಅದರ ಹಿಂದಿನಿಂದ ಹೊಟ್ಟೆಯೊಳಗೆ ನುಗ್ಗಿ ಅಲ್ಲಿದ್ದುದನ್ನು ತಿನ್ನುತ್ತಾ ನಿಂತುಬಿಟ್ಟಿತು. ಆ ಹೆಣವು ಅಲ್ಲಿಯೇ ಒಣಗಿ ಹೊರಗೆ ಹೋಗುವುದಕ್ಕೆ ಇದ್ದ ತೂತು ಮುಚ್ಚಿ ಹೋಗಿ ಅದು ಅಲ್ಲಿಯೇ ಸರಿಯಾಯಿತು. ಆ ವೇಳೆಗೆ ಕೆಲವರು ಬೇಡರು ಬೇಟೆಗೆಂದು ನಾಯಿಗಳೊಡನೆ ಅಲ್ಲಿಗೆ ಬಂದು ಆ ಭಾರಿಯ ಎತ್ತನ್ನು ಕಂಡು ಅದರ ಚರ್ಮಕ್ಕಾಗಿ ಅದನ್ನು ಕತ್ತರಿಸಬೇಕು ಎಂದು ಹೊರಟರು. ಆಗ ಒಳಗಿದ್ದ ನರಿಯು, ಕೆಟ್ಟೆನು, ಏನಾದರೂ ಉಪಾಯ ಮಾಡಬೇಕು ಎಂದುಕೊಂಡು ಕೂಗಿತು. ಅಯ್ಯೋ ಪಾಪಿಗಳಿರಾ, ನಾನೊಬ್ಬ ತಾಪಸನು, ಕಾರಣಾಂತರದಿಂದ ಇಲ್ಲಿರುವೆನು. ನೀವು ಈ ಪಶುವಿನ ಪೃಷ್ಠಕ್ಕೆ ಬಿಸಿ ನೀರು ತಂದು ಎರೆದು ದೂರ ಹೋಗಿ ನಿಂತು ನಮಗೆ ದಾರಿ ಕೊಡಬೇಕು, ಇಲ್ಲದಿದ್ದರೆ ಶಾಪ ಕೊಡುವೆನು ಎನ್ನಲು ಅವರು ಹೆದರಿ ಹಾಗೆಯೇ ಮಾಡಿದರು. ಆದರೂ ನರಿಗೆ ಹೊರಗೆ ಹೋಗುವುದಕ್ಕೆ ನಾಯಿಗಳಿವೆ ಎಂದು ದಿಗಿಲು. ಆದ್ದರಿಂದ ಮತ್ತೆ ಎಲೈ ನೆಚ್ಚರೆ, ನಾವು ವೇಷಾಂತರದಲ್ಲಿರುವೆವು, ಆದ್ದರಿಂದ ನಿಮ್ಮ ಈ ನಾಯಿಗಳನ್ನು ಹಿಡಿದುಕೊಳ್ಳಿ ಎಂದಿತು. ಅವರು ಅಪ್ಪಣೆ ಎಂದು ಹಾಗೆಯೇ ಮಾಡಲು ಆ ನರಿಯು ಎತ್ತಿನ ಹಿಂಭಾಗದಿಂದ ಹೊರಟು ಹೋಗಿ ಗುಡ್ಡವನ್ನು ಸೇರಿಕೊಂಡಿತು. ಈ ಕಥೆಯನ್ನು ಕೇಳಿ ರಾಜಕುಮಾರರು ಇಂತಹ ಇನ್ನೊಂದು ಕಥೆಯನ್ನು ಹೇಳಿ ಎಂದು ಬಲವಂತ ಮಾಡಿದರು. ಆಗ ಈ ಹುಡುಗರನ್ನು ದಾರಿಗೆ ತರಲು ಇದೇ ಸರಿಯಾದ ಹಾದಿ ಎಂದು, ಹಾಗಾದರೆ ನೀವು ಈ ಕಥೆಯನ್ನು ಮತ್ತೆ ಹೇಳಿ, ನಿಮಗೆ ಇಂತಹ ಕಥೆಗಳನ್ನು ಬೇಕಾದಷ್ಟು ಹೇಳುವೆನು ಎಂದನು. ಅವರೂ ಆಗಲೆಂದು ಮೂವರೂ ಸೇರಿಕೊಂಡು ಒಬ್ಬರಿಗೊಬ್ಬರು ಹೇಳಿಕೊಂಡು ಕಥೆಯನ್ನು ಚೆನ್ನಾಗಿ ಗಟ್ಟಿ ಮಾಡಿಕೊಂಡು ಬಂದು ಹೇಳಿದರು. ವಿಷ್ಣು ಶರ್ಮನು ಇನ್ನೂ ಚಿಂತೆ ಇಲ್ಲ, ಗೆದ್ದಂತಾಯಿತು ಎಂದು ನೀತಿಶಾಸ್ತ್ರದ ಸಾರವನ್ನೆಲ್ಲ ನೋಡದೆ ಮಾಡಿದರೆ ಸಿಕ್ಕಿದ್ದು ಹೋಯಿತು, ಒಡೆಯುವುದು, ಸಾಧಿಸುವುದು, ಕಟ್ಟುವುದು ಎಂಬ 5 ತಂತ್ರಗಳನ್ನಾಗಿ ರಚಿಸಿ ಅವರಿಗೆ ಕಥೆಗಳಾಗಿಯೇ ಅಷ್ಟನ್ನೂ ಹೇಳಿದನು. ಅವರೂ ಅದನ್ನು ಚೆನ್ನಾಗಿ ಕಲಿತು 6 ತಿಂಗಳಲ್ಲಿ ನೀತಿಶಾಸ್ತ್ರದಲ್ಲಿ ನಿಪುಣರಾದರು. ಅಂದಿನಿಂದಲೂ ಈ ಪಂಚತಂತ್ರವೆಂಬ ಈ ನೀತಿಶಾಸ್ತ್ರವು ಬಾಲಕರಿಗಾಗಿಯೇ ಭೂಮಿಯಲ್ಲಿ ಮೆರೆಯುತ್ತಿರುವುದು. ಇದರ ವಿಚಾರವಾಗಿ ಬಹು ಹೇಳಬೇಕೇ,
ತಪ್ಪದೆ ನಿತ್ಯವು ಓದಿದರಿದನು ನೀತಿಯ ಶಾಸ್ತ್ರವನಿದ ಕೇಳಿದರು. ಸೋಲೆಂಬುದು ತಾನಮಗಿಲ್ಲ, ಇಂದ್ರನೇ ಬಂದರೂ ಭಯವಿಲ್ಲ. ಇಂತಿದು ಪೂರ್ವ ಪೀಠಿಕೆಯು. ಸಿಕ್ಕದ್ದು ಹೋಯಿತು. ಹೊಸಗನ್ನಡ ಪಂಚತಂತ್ರದಲ್ಲಿ ಸಿಕ್ಕಿದ್ದು ಹೋಯಿತು ಎಂಬ ಮೊದಲನೆಯ ತಂತ್ರವು. ಸಿಕ್ಕಿದ್ದು ಹೋಯಿತು. ಮಾಡುತ್ತಿರುವ ಕಾರ್ಯದಲ್ಲಿ ಬುದ್ಧಿಲೋಪವಾಗದಿರಲು ನಿಜದಿ ವಿಪದ ದಾಂಟುವಂ ಕಪಿಯು ಬದುಕಿ ಬಂದ ತೆರೆದೊಳು. ಮೊಸಳೆಯ ಕತೆ. ಅದು ಹೇಗೆಂದರೆ, ಒಂದಾನೊಂದು ಕಡಲ ದಡದಲ್ಲಿ ಒಂದು ದೊಡ್ಡ ನೇರಳೆಯ ಮರವುಂಟು. ಅದು ಸದಾ ಫಲವು ಎಂದರೆ ಯಾವಾಗಲೂ ಹಣ್ಣು ಉಳ್ಳದ್ದು. ಅದರಲ್ಲಿ ರಕ್ತಮುಖನೆಂಬ ಮೊಸಳೆಯು ಸಮುದ್ರದಿಂದ ಬಂದು ಅದೇ ಮರದ ಕೆಳಗೆ ಮಲಗಿತ್ತು. ಅದನ್ನು ಕಂಡು ಕಪಿಯು, ಎಲೈ, ನೀನು ನನಗೆ ಅತಿಥಿಯು, ಅದರಿಂದ ನಾನು ಕೊಡುವ ಅಮೃತದಂತಿರುವ ನೇರಳೆಯ ಹಣ್ಣುಗಳನ್ನು ತಿನ್ನು. ಕೇಳಿಲ್ಲವೇ, ಪ್ರಿಯನಾಗಲಿ ಅಪ್ರಿಯನಾಗಲಿ ಊಟದ ವೇಳೆಗೆ ಬಂದವನು, ಪಂಡಿತನಾಗಲಿ ಮೂರ್ಖನೇ ಇರಲಿ ಅತಿಥಿಯು ಅವನ ಸ್ವರ್ಗಕ್ಕೆ ಹೇತು. ಅತಿಥಿಯು ಬಂದರೆ ಕೇಳದಿರು ಕುಲಗೋತ್ರದ ಸುದ್ದಿಗಳ, ವಿದ್ಯೆಯ ಶೀಲವನೇನೊಂದ ಹೇಳಿದಾನ ಮನು ಹೀಗೆ. ದೂರದಿಂದ ದಣಿದು ಬಂದು ಅತಿಥಿಯನ್ನು ಪೂಜಿಸಲ್ಕೆ ತಪ್ಪದಾತ ಪಡೆವ ನೋಡು ಪರಮಗತಿಯನು. ಅತಿಥಿ ಪೂಜೆ ಪಡೆಯದೆ ಹೊರಟು ಹೋದ ಮನೆಯನು ದೇವದೇವರೆಲ್ಲರೂ ಪಿತೃಗಳೊಡನೆ ಬಿಡುವರು ಎಂದು ಹೇಳಿ ಕಪಿಯು ಹಣ್ಣುಗಳನ್ನು ಕೊಟ್ಟಿತು. ಅದೂ ತಿಂದು ಆ ಕಪಿಯೊಡನೆ ಅಷ್ಟು ಹೊತ್ತು ಸುಖವಾಗಿದ್ದು ಮತ್ತೆ ಕಡಲಿಗೆ ಹೊರಟು ಹೋಯಿತು. ಹೀಗೆಯೇ ದಿನವೂ ಆಗುತ್ತಾ ಬರಲು ಕಪಿಗೂ ಮೊಸಳೆಗೂ ಸ್ನೇಹವು ಬಲಿಯಿತು. ಅವೆರಡೂ ದಿನವೂ ಕುಳಿತು ಯಾವ ಯಾವುದೋ ಶಾಸ್ತ್ರಗಳ ವಿಚಾರವಾಗಿ ಮಾತು ಆಡುವುವು. ಬೇಕಾದ ಹಾಗೆ ನೇರಳೆ ಹಣ್ಣನ್ನು ತಿನ್ನುವುವು. ಮೊಸಳೆಯು ತಾನು ತಿಂದು ಮಿಕ್ಕ ಹಣ್ಣುಗಳನ್ನು ಮನೆಗೆ ತೆಗೆದುಕೊಂಡು ಹೋಗಿ ತನ್ನ ಹೆಂಡತಿಗೂ ಕೊಡುವುದು. ಒಂದು ದಿನ ಮೊಸಳಮ್ಮ ಮೊಸಳಪ್ಪನನ್ನು, ನಾಥ, ಅಮೃತದಂತಿರುವ ಈ ಹಣ್ಣುಗಳು ನಿನಗೆ ಎಲ್ಲಿ ಸಿಕ್ಕುತ್ತವೆ ಎಂದು ಕೇಳಿತು. ಮೊಸಳಪ್ಪನು, ಪ್ರಿಯೇ, ನನಗೆ ಬಹಳ ಬೇಕಾದ ಸ್ನೇಹಿತನಾದ ರಕ್ತಮುಖನೆಂಬ ವಾನರನಿರುವುದು. ಅದು ಈ ಹಣ್ಣುಗಳನ್ನು ಪ್ರೀತಿಯಿಂದ ಕೊಡುವ ಎಂದು ಹೇಳಿತು. ಹಾಗಾದರೆ ಆ ಕಪಿಯು ಯಾವಾಗಲೂ ಇಂತಹ ಅಮೃತದಂತಹ ಹಣ್ಣುಗಳನ್ನೇ ತಿನ್ನುವುದೇನು? ಹಾಗಾದರೆ ಅದರ ಎದೆಯೂ ಅಮೃತಮಯವೇ ಆಗಿರಬೇಕು. ಹೆಂಡತಿ ಎಂದು ನನ್ನಿಂದ ನಿನಗೆ ಏನಾದರೂ ಆಗಬೇಕು ಎನ್ನುವ ಹಾಗಿದ್ದರೆ ಅದರ ಎದೆಯನ್ನು ತಂದುಕೊಡು. ಅದನ್ನು ತಿಂದು ನಾನು ಮುಪ್ಪು ಮರಣಗಳು ಇಲ್ಲದವಳಾಗಿ ನಿನ್ನೊಡನೆ ಸಂಸಾರ ಮಾಡಿಕೊಂಡಿರುವೆನು. ಹಾಗೆಲ್ಲ ಎನ್ನಬಾರದು. ಆ ಕಪಿಯು ಈಗ ನಮಗೆ ಒಡಹುಟ್ಟಿಗಿಂತ ಹೆಚ್ಚಾಗಿರುವನು. ಜೊತೆಗೆ ಹಣ್ಣುಗಳನ್ನು ಕೊಡುವನು. ಅದರಿಂದ ಅವನನ್ನು ಕೊಲ್ಲುವುದಕ್ಕಾಗುವುದಿಲ್ಲ, ಕೊಲ್ಲಕೂಡದು. ಆದ್ದರಿಂದ ಈ ಕೆಟ್ಟ ಆಸೆಯನ್ನು ಬಿಡು. ಕೇಳಿಲ್ಲವೇ, ತಾಯ ಮಗನಾದ ತಮ್ಮನೊಬ್ಬ, ಒಳ್ಮಾತು ತಂದ ಅಣ್ಣನೊಬ್ಬ. ಆ ತಮ್ಮಗಿಂತ ಈ ಎಣ್ಣನೆ ಹೆಚ್ಚೆಂದು ಬಲ್ಲವರು ಒಪ್ಪುವರು. ನೀನು ಯಾವಾಗಲೂ ನನ್ನ ಮಾತನ್ನು ತಳ್ಳಿ ಹಾಕಿಲ್ಲ. ಅಂತಹ ನೀನು ಈಗ ಹೀಗೆ ಹೇಳುತ್ತಿರುವುದನ್ನು ನೋಡಿದರೆ ಅದು ವಾನರವಲ್ಲ, ವಾನರಿಯಾಗಿರಬೇಕು. ಅದರ ಮೇಲೆ ನಿನಗೆ ಮೋಹ ಬಂದಿದೆ. ಅದಕ್ಕಾಗಿಯೇ ನೀನು ಬೆಳಗಿನಿಂದ ಸಂಜೆಯವರೆಗೂ ಅಲ್ಲಿಯೇ ಇರುತ್ತೀಯೇ. ನನಗೆ ತಿಳಿಯಿತು, ನೀನು ನನಗೆ ಮೋಸ ಮಾಡುತ್ತಿದ್ದೀಯೇ. ಮೊಸಳೆಯು ಹೆಂಡತಿಯ ಕಾಲಿಗೆ ಬಿದ್ದಿತು. ಅವಳನ್ನು ಮಗ್ಗುಲಲ್ಲಿ ಕುಳ್ಳಿರಿಸಿಕೊಂಡಿತು. ಕೋಪಗೊಂಡಿರುವ ಮಡದಿಯನ್ನು ಕೈ ಮುಗಿದು ಕೇಳಿಕೊಂಡಿತು. ಅದೂ ಕೋಪದಲ್ಲಿ ಕಣ್ಣಲ್ಲಿ ನೀರು ಸುರಿಸುತ್ತಾ, ನೀನು ಹೇಳುವುದು ನಿಜವಾಗಿದ್ದರೆ, ಆ ವಾನರಿಯಲ್ಲಿ ನಿನಗೆ ಮೋಹವಿಲ್ಲದಿದ್ದರೆ ಅದನ್ನು ಏಕೆ ಹಿಡಿದು ತರಬಾರದು? ಅದು ಗಂಡು ಕಪಿಯಾದರೆ ಅದಕ್ಕೂ ನಿನಗೂ ಅದೆಂತಹ ಸ್ನೇಹ? ಅಷ್ಟೇನು, ಅದರ ಎದೆಯನ್ನು ನಾನು ತಿನ್ನಬೇಕು. ಇಲ್ಲದಿದ್ದರೆ ನಾನು ಹೀಗೆಯೇ ಇಲ್ಲೇ ಮಲಗಿಬಿಡುತ್ತೇನೆ. ತಿಂದರೆ ಅದನ್ನು ತಿನ್ನಬೇಕು, ಇಲ್ಲದಿದ್ದರೆ ಸತ್ತರೂ ಸರಿಯೇ ಎಂದು ಮೊಸಳಮ್ಮನು ಮಲಗಿಯೇ ಬಿಟ್ಟಿತು. ಅದನ್ನು ಕಂಡು ಮೊಸಳೆಗೆ ಬಹು ಯೋಚನೆಯಾಯಿತು. ಏನು ಮಾಡಲಿ? ಆ ಕಪಿಯನ್ನು ಕೊಲ್ಲುವುದು ಹೇಗೆ ಎಂದು ಬಹುವಾಗಿ ಯೋಚನೆ ಮಾಡಿ ಕೊನೆಗೆ ಕಪಿಯ ಬಳಿಗೇ ಹೋಯಿತು. ಕಪಿಯೂ ಬಹಳ ಹೊತ್ತು ಮಾಡಿಕೊಂಡು ಬಂದು ಏನೋ ಯೋಚನೆಯಲ್ಲಿರುವ ಆ ಮಿತ್ರನನ್ನು ಕಂಡು ವಿಶ್ವಾಸದಿಂದ ಕೇಳಿತು, ಮಿತ್ರ,
ಇದೇಕೆ ಇಷ್ಟು ಹೊತ್ತಾಯಿತು? ಈ ದಿನ ಏಕೆ ಹೀಗೆ ದುಗುಡದಲ್ಲಿರುವೆ? ಏಕೆ ಸಂತೋಷವಾಗಿ ಮಾತನಾಡದಿರುವೆ? ಏಕೆ ಸುಭಾಷಿತಗಳನ್ನು ಹೇಳುವುದಿಲ್ಲ? ಮೊಸಳೆಯೂ ಕಣ್ಣಿನಲ್ಲಿ ನೀರಿಟ್ಟುಕೊಂಡು ಹೇಳಿತು, ಮಿತ್ರ, ಮನೆಯಲ್ಲಿ ಮಡದಿಯು ಮನಸೋ ಇಚ್ಛೆಯಾಗಿ ಮಾತನಾಡಿಬಿಟ್ಟಳು, ನಿಷ್ಠುರ ಮಾಡಿಬಿಟ್ಟಳು. ಹೋಗು ಕೃತಜ್ಞ, ನನಗೆ ಮುಖವನ್ನು ತೋರಿಸಬೇಡ. ನಿನಗೆ ನಾಚಿಕೆಯಾಗುವುದಿಲ್ಲವೇ? ನಿನ್ನ ಮಿತ್ರನು ಕೊಟ್ಟದನ್ನು ತಿಂದು ತಿಂದು ಕುಳಿತಿರುವೆಯಲ್ಲ, ಅವನನ್ನು ಒಂದು ದಿನವಾದರೂ ಊಟಕ್ಕೆ ಕರೆದೆಯಾ? ಇಂತಹ ನಿನಗೆ ನರಕವಲ್ಲದೆ ಬೇರೆ ಗತಿಯೂ ಉಂಟೆ? ಕೇಳಿಲ್ಲವೇ? ಹಾರುವನ ಕೊಂದವ, ಹೆಂಡವನು ಕುಡಿದವ, ವ್ರತವ ಬಿಟ್ಟವ, ಕದ್ದವ, ನೀಗುವರು ಪಾಪವ, ಉಪಕಾರ ಮರೆತವ, ನಿಜದಿ ನಾಶವ ಹೊಂದುವ. ಅದರಿಂದ ಆ ನಮ್ಮ ಭಾವನನ್ನು ಈ ದಿನ ಮನೆಗೆ ಕರೆದುಕೊಂಡು ಬಾ, ಇಲ್ಲದಿದ್ದರೆ ನಿನ್ನನ್ನೂ ಕೊಂದು ನಾನೂ ಸಾಯುತ್ತೇನೆ ಎಂದಳು. ಆದ್ದರಿಂದ ಅದೇ ಮಾತನ್ನು ಯೋಚಿಸುತ್ತಾ ಬಂದೆನು. ಹೀಗೆ ನಿನಗಾಗಿ ಜಗಳವಾಡುತ್ತಾ ಇಷ್ಟು ಹೊತ್ತಾಯಿತು. ನೀನು ದೊಡ್ಡ ಮನಸ್ಸು ಮಾಡಿ ನಮ್ಮ ಮನೆಗೆ ಬರಬೇಕು. ಅಲ್ಲಿ ನಿಮ್ಮ ಅತ್ತಿಗೆಯು ನಿನಗಾಗಿ ಕಾಲು ಮಣೆಯನ್ನು ಹಾಕಿ ಬಾಗಿಲಿನಲ್ಲಿ ವಂದನ ಮಾಲೆಯನ್ನು ಕಟ್ಟಿ ನಿನಗೆ ಕೊಡಬೇಕೆಂದು ವಸ್ತ್ರಭೂಷಣಗಳನ್ನೆಲ್ಲ ಸಿದ್ಧ ಮಾಡಿಕೊಂಡು ಬಂದಾನೇ ಎಂದು ಕುಳಿತಿದ್ದಾಳೆ ಎಂದಿತು. ಕಪಿಯು ಹೇಳಿತು, ಮಿತ್ರ, ಅತ್ತಿಗೆಯು ಸರಿಯಾಗಿ ಹೇಳಿದಳು. ನಿಜ, ಕೊಡುವುದ ಕೊಂಬುದು, ಗುಟ್ಟನು ಪೇಳುವುದು ಕೇಳುವುದು, ಉಂಬುದು ಉಣಿಪುದು ಎಂಬಿವು ಪ್ರೀತಿಯ ಲಕ್ಷಣವು. ಆದರೆ ಒಂದೇ ಕಷ್ಟ, ನಾವು ಕಾಡಿನವರು, ನೀವು ನೀರಿನವರು. ನೀರಿನಲ್ಲಿರುವ ನಿಮ್ಮ ಮನೆಗೆ ನಾವು ಬರುವುದೆಂತು? ಆದ್ದರಿಂದ ನೀನು ದೊಡ್ಡ ಮನಸ್ಸು ಮಾಡಿ ಆಕೆಯನ್ನು ಇಲ್ಲಿಗೇ ಕರೆದುಕೊಂಡು ಬಾ. ನಾನು ಆಕೆಗೆ ನಮಸ್ಕಾರ ಮಾಡಿ ಆಕೆಯ ಆಶೀರ್ವಾದವನ್ನು ಪಡೆಯುವೆನು. ಮೊಸಳೆಯು ಹೇಳಿತು, ಗೆಳೆಯ, ಸಮುದ್ರ ಮಧ್ಯದಲ್ಲಿ ದೊಡ್ಡದಾಗಿ ಸೊಗಸಾದ ಒಂದು ಮರಳು ದಿಣ್ಣೆ ಇದೆ. ಅಲ್ಲಿ ನಮ್ಮ ಮನೆ ಇರುವುದು. ನನ್ನ ಬೆನ್ನಿನ ಮೇಲೆ ಕುಳಿತುಕೋ. ಸುಖವಾಗಿ ನಿನಗೇನೂ ಭಯವಿಲ್ಲದಂತೆ ಕರೆದುಕೊಂಡು ಹೋಗುವೆನು. ಕಪಿಗೆ ಆ ಮಾತನ್ನು ಕೇಳಿ ಸಂತೋಷವಾಯಿತು. ಹಾಗಾದರೆ ತಡಬೇಕೆ? ನಡೆ ಹೋಗೋಣ ಎಂದು ಹಾರಿ ಅದರ ಬೆನ್ನಿನ ಮೇಲೆ ಕುಳಿತೇ ಬಿಟ್ಟಿತು. ಮೊಸಳೆಯು ನೀರಿಗಿಳಿದು ಮುಂದಕ್ಕೆ ನಡೆಯಿತು. ಅಷ್ಟು ದೂರ ಹೋಗುವುದರೊಳಗಾಗಿ ಆ ಸಮುದ್ರದ ಅಲೆಗಳು ಅಪ್ಪಳಿಸಿದುವು. ಕಪಿಗೆ ಹೆದರಿಕೆ ಆಯಿತು. ಅಣ್ಣ, ಮೆಲ್ಲ ಮೆಲ್ಲಗೆ ಹೋಗು, ಈ ಅಲೆಗಳ ಏಟು ತಡೆಯಲಾರೆ, ನನ್ನ ಮೈಯೆಲ್ಲ ನೊಂದು ಹೋಯಿತು ಎಂದಿತು. ಅದನ್ನು ಕೇಳಿ ಮೊಸಳೆಯು ಯೋಚಿಸಿತು, ನಾವೀಗ ಆಳವಾದ ನೀರಿಗೆ ಬಂದಿರುವೆವು. ಇನ್ನು ಈ ಕಪಿಯು ಹಿಂದಿರುಗುವಂತಿಲ್ಲ, ಸಂಪೂರ್ಣವಾಗಿ ನನ್ನ ವಶವಾಗಿರುವುದು. ಆದ್ದರಿಂದ ಏಕೆ ಇದನ್ನು ಮನೆಗೆ ಕರೆದುಕೊಂಡು ಹೋಗುವುದು ಎಂಬುದನ್ನು ಹೇಳಿದರೂ ಚಿಂತೆಯಿಲ್ಲ ಎಂದುಕೊಂಡು ಕಪಿಗೆ ಹೇಳಿತು, ಮಿತ್ರ, ಈಗ ನಾವು ಹೋಗುತ್ತಿರುವ ಕೆಲಸವೇ ಬೇರೆ. ನನ್ನ ಹೆಂಡತಿಯು ನಿನ್ನನ್ನು ಕೊಲ್ಲಬೇಕೆಂದಿರುವಳು ಎಂದಿತು. ಕಪಿಯು ಕೇಳಿತು, ಅಣ್ಣ, ನನ್ನನ್ನು ಕೊಲ್ಲುವುದಕ್ಕೆ ನಾನು ನಿನಗಾಗಲಿ ನಿನ್ನ ಹೆಂಡತಿಗಾಗಲಿ ಏನೂ ಅಪರಾಧ ಮಾಡಿಲ್ಲವಲ್ಲ? ಇಲ್ಲ, ನೀನೇನೂ ಅಪರಾಧ ಮಾಡಿಲ್ಲ. ಆದರೆ ನನ್ನ ಹೆಂಡತಿಗೆ ನಿನ್ನ ಎದೆಯನ್ನು ತಿನ್ನಬೇಕು ಎನ್ನಿಸಿದೆ. ಅಮೃತದಂತಹ ಹಣ್ಣುಗಳನ್ನು ತಿಂದು ತಿಂದು ನಿನ್ನ ಎದೆಯೆಲ್ಲ ಅಮೃತ ಕಲಶವಾಗಿ ಹೋಗಿದೆ. ಅದನ್ನು ತಿನ್ನಬೇಕು ಎಂದು ಅವಳ ಆಸೆ. ಅದಕ್ಕಾಗಿ ನಿನ್ನನ್ನು ಕರೆದುಕೊಂಡು ಹೋಗುತ್ತಿರುವುದು. ಅಯ್ಯೋ, ಇಷ್ಟೇನೇ? ಈ ಮಾತು ಆಗಲೇ ಅಲ್ಲಿಯೇ ಹೇಳಬಾರದಿತ್ತೇ? ನನ್ನ ಎದೆಯನ್ನು ನಾನು ಇಲ್ಲಿಗೆ ತರಲಿಲ್ಲ. ಅಲ್ಲಿಯೇ ನೇರಳೆಯ ಮರದ ಪೊಟ್ಟರೆಯಲ್ಲಿ ಭದ್ರವಾಗಿಟ್ಟಿದ್ದೇನೆ. ಸಂತೋಷವಾಗಿ ಅದನ್ನು ಅತ್ತಿಗೆಗೆ ಒಪ್ಪಿಸುತ್ತೇನೆ. ಎದೆಯೇ ಇಲ್ಲದ ನನ್ನನ್ನು ಇಷ್ಟು ದೂರ ಹೊತ್ತು ತಂದೆಯಲ್ಲ ಮತ್ತೆ? ಮೊಂಕು ಮೊಸಳೆಯು ಅದನ್ನು ಕೇಳಿ ಮೋಸ ಹೋಯಿತು. ಹಾಗೇನು, ಸದ್ಯಕ್ಕೆ ಬದುಕಿದೆ. ಆ ಕೆಟ್ಟ ಹೆಣ್ಣು ನಿನ್ನ ಎದೆಯನ್ನು ತಿನ್ನುವವರೆಗೂ ಮೇಲಕ್ಕೆ ಏಳುವುದೇ ಇಲ್ಲ ಎಂದು ಮಲಗಿಬಿಟ್ಟಿದ್ದಾಳೆ. ಪುಣ್ಯಾತ್ಮ, ನಡೆ, ನಿನ್ನನ್ನು ನೇರಳೆಯ ಮರದ ಹತ್ತಿರಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಆ ಎದೆಯನ್ನು ಕೊಡು ಎಂದು ಹಿಂತಿರುಗಿ ತೀರಕ್ಕೆ ಬಂತು. ಕಪಿಯೂ ಕೂಡ ತೀರಕ್ಕೆ ಬರುವವರೆಗೂ ಯಾವುದೋ ಹರಟೆಗಳನ್ನು ಹರಟುತ್ತಿದ್ದು ತೀರಕ್ಕೆ ಬರುತ್ತಲೇ ಛಂಗನೆ ಹಾರಿ ಮರವನ್ನು ಏರಿಕೊಂಡು, ಅಬ್ಬಾ, ಉಳಿಯಿತು ಪ್ರಾಣ, ಕೇಳಿಲ್ಲವೇ? ವಿಶ್ವಾಸವಿಲ್ಲದನ ನಂಬದಿರು, ನಂಬದಿರು ವಿಶ್ವಾಸವಿದ್ದವನನ್ನು. ವಿಶ್ವಾಸವಿದ್ದ ಎಡೆಯಿಂದ ಭಯ ಹುಟ್ಟಿದರೆ ಆಗುವುದು ಸರ್ವನಾಶ. ನಾನು
ಈ ದಿನ ಮತ್ತೆ ಹುಟ್ಟಿ ಬಂದಂತಾಯಿತು ಎಂದು ಏನೇನೋ ಯೋಚಿಸಿಕೊಳ್ಳುತ್ತಾ ಕುಳಿತಿರಲು ಮೊಸಳೆಯು, ಮಿತ್ರ, ಎಲ್ಲಿ ಆ ಎದೆಯನ್ನು ಕೊಡು, ಮತ್ತೆ ನಿಮ್ಮ ಅತ್ತಿಗೆಯು ಅದನ್ನು ತಿಂದು ಬದುಕಲಿ ಎಂದಿತು. ಅದನ್ನು ಕೇಳಿ ಕಪಿಗೆ ಕೋಪ ಬಂತು. ಜೊತೆಯಲ್ಲಿ ಅದರ ಮೊಂಕುತನವನ್ನು ಕಂಡು ನಗುವೂ ಬಂತು. ಮೂರ್ಖ, ವಿಶ್ವಾಸಘಾತಕ, ಎದೆಯನ್ನು ತೆಗೆದಿಡುವುದು ಯಾರಿಗಾದರೂ ಸಾಧ್ಯವೇ? ಹೋಗು ಹೋಗು, ಇನ್ನು ಮುಂದೆ ಇತ್ತ ಕಡೆ ಬಂದುಗಿಂದಿಯೇ. ಪರೀಕ್ಷೆ ಮಾಡಿ ಕಳ್ಳನೆಂದು ತಿಳಿದವನನ್ನು ಮತ್ತೆ ನಂಬುವುದು ಎಂದರೆ ಯಮನನ್ನೇ ಬಾ ಎಂದು ಹೇಳಿ ಕಳಿಸಿದಂತೆ ಎಂದು ಚೆನ್ನಾಗಿ ಛೀಮಾರಿ ಹಾಕಿತು. ಮೊಸಳೆಗೆ ಅದನ್ನು ಕೇಳಿ ತನ್ನ ತಪ್ಪು ತಿಳಿಯಿತು. ನಾನು ಈ ಕೋಡಗಕ್ಕೆ ನನ್ನ ಮನಸ್ಸಿನಲ್ಲಿ ಇದ್ದುದನ್ನು ಹೇಳಬಾರದಾಗಿತ್ತು. ನಾನು ಮೂಢನಾಗಿ ಮೋಸ ಹೋದೆ. ಆದರೂ ಇದಕ್ಕೆ ನಂಬಿಕೆಯು ಹುಟ್ಟುವಂತೆ ಏನಾದರೂ ಮಾಡಬೇಕು ಎಂದು ಮತ್ತೆ ಹೇಳಿತು. ಮಿತ್ರ, ನಾನು ಹಾಸ್ಯಕ್ಕೆ ಆಡಿದ ಮಾತೇ ನಿಜವೆಂದುಕೊಂಡೆಯಲ್ಲ. ನನ್ನ ಹೆಂಡತಿಗೆ ನಿನ್ನ ಎದೆಯಿಂದ ಆಗಬೇಕಾದ ಪ್ರಯೋಜನವಾದರೂ ಏನು? ನೀನು ಅತಿಥಿಯಾಗಿ ನಮ್ಮ ಮನೆಗೆ ಬಾ. ನಿಮ್ಮ ಅತ್ತಿಗೆಯು ನಿನ್ನ ಹಾದಿಯನ್ನು ಎದುರು ನೋಡುತ್ತಿರುವಳು ಎಂದಿತು. ಕಪಿಗೆ ಇನ್ನೂರೇಗಿತು. ದುಷ್ಟ, ಹೋಗು ಹೋಗು, ನಾನು ಬರುವುದಿಲ್ಲ. ಕೇಳಿಲ್ಲವೇ? ಹಸಿದವನು ಮಾಡದ ಪಾಪ ಉಂಟೆ, ನಿರ್ಧನನು ಆದವಗೆ ಕರುಣ ಉಂಟೆ. ಹೋಗು ಹೋಗೆಲೆ ಹೆಣ್ಣೆ ತಿರುಗಿ ಹೋಗು, ಗಂಗದತ್ತನು ಮತ್ತೆ ಬರುವುದುಂಟೆ. ಮೊಸಳೆಯು ಅದೇನು ಎಂದು ಕೇಳಿತು. ಕಪಿಯು ಹೇಳಿತು, ಗಂಗದತ್ತನ ಕತೆ. ಒಂದಾನೊಂದು ಕೊಳದಲ್ಲಿ ಗಂಗದತ್ತನೆಂಬ ಮಂಡೂಕ ರಾಜನಿದ್ದನು. ಅವನ ದಾಯಾದಿಗಳು ಕೆಲವರು ಅವನನ್ನು ರೇಗಿಸಿದರು. ಆಗ ಅವನಿಗೆ ಎನಿಸಿತು, ಈ ದಾಯಾದಿಗಳಿಗೆ ತಕ್ಕಂತೆ ಮಾಡಬೇಕು. ಕೇಳಿಲ್ಲವೇ? ಅಪಕಾರ ಉಪಕಾರ ಮಾಡಿರುವ ಶತ್ರು ಮಿತ್ರ ಮಿತ್ರರಿಗೆ, ಅಪಕಾರಿ ಉಪಕಾರಿಯಾದವನ ಜನ್ಮ ಸಾರ್ಥಕವು ಎಂದು ಆ ಕೊಳದಿಂದ ಯಾತದ ಬಾನಿಯನ್ನು ಹಿಡಿದು ಹೊರಕ್ಕೆ ಹೊರಟು ಹೋಯಿತು. ಮುಂದೆ ಹೋಗುತ್ತಾ ದಾರಿಯಲ್ಲಿ ಬಿಲದೊಳಕ್ಕೆ ಹೋಗುತ್ತಿರುವ ಸರ್ಪವನ್ನು ಕಂಡಿತು. ಆಹಾ, ಇದೀಗ ಸರಿಯಾದ ಉಪಾಯ. ಇದನ್ನು ಉಪಾಯ ಮಾಡಿ ಆ ಕೊಳಕ್ಕೆ ಕರೆದುಕೊಂಡು ಹೋದರೆ ಅವರಿಗೆಲ್ಲ ತಕ್ಕ ಗತಿಯಾಗುವುದು. ಶತ್ರುವಿಗೆ ಶತ್ರುವನ್ನೂ ಬಲವಂತನಿಗೆ ಬಲವಂತನನ್ನೂ ಹೊಂದಿಸಿ ಅವರಿಬ್ಬರೂ ಹತರಾಗುವಂತೆ ಮಾಡಬೇಕು. ತನ್ನ ಕೆಲಸವನ್ನು ಮಾಡಿಕೊಂಡು ತೆಪ್ಪಗಿರಬೇಕು. ಗಾದೆ ಇಲ್ಲವೇ ಮುಳ್ಳನ್ನು ಮುಳ್ಳಿನಿಂದ ತೆಗೆಯಬೇಕು ಎಂದುಕೊಂಡು ಆ ಬಿಲದ ಬಾಯಿಗೆ ಹೋಗಿ, ಪ್ರಿಯದರ್ಶನ ಪ್ರಿಯದರ್ಶನ, ಬಾ ಬಾ ಎಂದು ಕೂಗಿತು. ಅದನ್ನು ಕೇಳಿ ಬಿಲದಲ್ಲಿದ್ದ ಹಾವು ಯೋಚಿಸಿತು, ಇದು ಹಾವಿನ ಕಂಠವಲ್ಲ, ಕೂಗುತ್ತಿರುವವನು ನಮ್ಮ ಜಾತಿಯಲ್ಲ, ಇನ್ನು ಯಾರ ಜೊತೆಯಲ್ಲಿಯೂ ನನಗೆ ಸ್ನೇಹವಿಲ್ಲ. ಅದರಿಂದ ಇಲ್ಲಿಯೇ ಇದ್ದುಕೊಂಡು ಇವನು ಯಾರು ಎಂಬುದನ್ನು ತಿಳಿಯಬೇಕು. ಕುಲ ಶೀಲ ಮನೆ ಮಠ ಹೆಸರು ಬಳಗ ತಿಳಿಯದವನೊಡನೆ ಬಳಕೆ ಇಟ್ಟುಕೊಳ್ಳಬಾರದು ಎಂದು ಬೃಹಸ್ಪತಿಯು ಹೇಳಿರುವನು. ಇವನು ಯಾವನಾದರೂ ಮಂತ್ರವಾದಿಯೋ ಔಷಧವನ್ನು ಬಲ್ಲವನೋ ಆಗಿದ್ದರೆ ನನಗೆ ತಪ್ಪದೆ ಬಂಧನವಾಗುವುದು. ಅಥವಾ ಯಾವನಾದರೂ ಹಿಂದಿನ ವೈರವನ್ನು ನೆನೆದು ಇವತ್ತು ಕೊಲ್ಲುವುದಕ್ಕೆ ಬಂದಿದ್ದರೆ ಎಂದು ಹಲವು ತೆರದಲ್ಲಿ ಯೋಚನೆ ಮಾಡಿ ಅಲ್ಲಿಂದಲೇ ಯಾರು ಎಂದಿತು. ನಾನು ಗಂಗದತ್ತನೆಂಬ ಮಂಡೂಕ ರಾಜನು. ನಿನ್ನ ಸ್ನೇಹವನ್ನು ಬಯಸಿ ಬಂದಿರುವೆನು. ನಿನ್ನ ಮಾತು ನಂಬುವ ಹಾಗಿಲ್ಲ. ಹುಲ್ಲು ಎಂದಾದರೂ ಬೆಂಕಿಯನ್ನು ಹುಡುಕಿಕೊಂಡು ಬರುವುದೇ? ನೀನು ನನ್ನ ಅನ್ನ, ನಾನು ನಿನ್ನ ಮೃತ್ಯು. ಯಾರಾದರೂ ಮೃತ್ಯುವನ್ನು ಹುಡುಕಿಕೊಂಡು ಬರುವರೇ? ಸುಳ್ಳು ಹೇಳುತ್ತಿದ್ದೀಯೇ, ಹೋಗು ಹೋಗು. ಎಲೈ, ನಾನು ಹೇಳುವುದು ಸರ್ವಥಾ ನಿಜ. ನೀನು ನನಗೆ ಸ್ವಭಾವ ವೈರಿ ಎನ್ನುವುದೂ ನಿಜ. ಆದರೂ ಕೇಳು, ಶತ್ರುಗಳಿಂದ ನನಗೆ ಅಪಮಾನವಾಯಿತು. ಕೇಳಿಲ್ಲವೇ? ಸರ್ವನಾಶವು ಒದಗಿದಾಗ, ಪ್ರಾಣಕ್ಕೆ ಕಷ್ಟ ಬಂದಾಗ, ಶತ್ರುವಾದರೂ ಕಾಲು ಹಿಡಿದು ಕಾದುಕೋ ಪ್ರಾಣ ಧನಗಳನ್ನು. ಆಯಿತು, ನಿನಗೆ ಯಾರಿಂದ ಅಪಮಾನವಾಯಿತು? ಇನ್ನು ಯಾರಿಂದ? ನನ್ನ ಕುಲದವರಿಂದಲೇ, ನನ್ನ ದಾಯಾದಿಗಳಿಂದಲೇ. ನೀನು ಇರುವುದು ಎಲ್ಲಿ? ಬಾವಿಯಲ್ಲೋ, ಕೊಳದಲ್ಲೋ, ಕೆರೆಯಲ್ಲೋ, ಮಡುವಿನಲ್ಲೋ? ಕಲ್ಲು ಕಟ್ಟಿರುವ ಕೊಳದಲ್ಲಿ. ಅಲ್ಲಿಗೆ ನಾನು ಬರುವುದಿಲ್ಲ. ಅಲ್ಲಿಗೆ ನಾನು ಸುಲಭವಾಗಿ ಹೋಗಿ ಬರುವುದಕ್ಕಾಗುವುದಿಲ್ಲ. ಹೋದರೂ ಇರುವುದಕ್ಕೆ ಆಗುವುದಿಲ್ಲ.
ನಿನಗೆ ನನ್ನಿಂದ ಪ್ರಯೋಜನವಾಗುವುದಿಲ್ಲ. ಹೋಗು. ಕೇಳಿಲ್ಲವೇ? ನುಂಗುವಷ್ಟು ಕಚ್ಚಿಕೋ, ಅರಗುವಷ್ಟು ತಿಂದುಕೋ, ಬದುಕಬೇಕು ಎಂಬೆಯ ಕೊನೆಗೆ ಅಹುದ ನೋಡಿಕೋ. ನೀನು ಬಾ. ಅಲ್ಲಿ ಇಳಿಯುವುದಕ್ಕೆ, ನೀನು ಇರುವುದಕ್ಕೆ ಎಲ್ಲ ಅನುಕೂಲವಿದೆ. ನೀರಿನ ಅಂಚಿನಲ್ಲಿ ಸೊಗಸಾದ ಬಿಲುವಿದೆ. ನೀನು ಅಲ್ಲಿದ್ದುಕೊಂಡು ಆಟವಾಡಿಕೊಂಡು ಅಲ್ಲಿರುವ ಕಪ್ಪೆಗಳನ್ನೆಲ್ಲ ನೋಡಿಕೊಳ್ಳಬಹುದು. ಇದೆಲ್ಲವನ್ನೂ ಕೇಳಿ ಹಾವು ಯೋಚಿಸಿಕೊಂಡಿತು. ನನಗೆ ವಯಸ್ಸಾಯಿತು. ಯಾವಾಗಲೂ ಎಲ್ಲೋ ಒಂದು ಇಲಿ ಸಿಕ್ಕಿದರೆ ಸಿಕ್ಕಿತು, ಇಲ್ಲದಿದ್ದರೆ ಇಲ್ಲ. ಈಗ ಈ ಕುಲನಾಶಕನು ಬಂದು ಒಂದು ಜೀವನೋಪಾಯವನ್ನು ತೋರಿಸುತ್ತಿದ್ದಾನೆ. ಹೀಗೇಕೆ ಮಾಡಬಾರದು? ಬಲವಿಲ್ಲದವನೂ ಸಹಾಯಗಳಿಲ್ಲದವನೂ ಸುಖವಾದ ಜೀವನೋಪಾಯವನ್ನೇ ಹುಡುಕಬೇಕು ಎಂದು ತಿಳಿದವರು ಹೇಳುವರು. ಅದರಿಂದ ಒಪ್ಪಿಕೊಳ್ಳೋಣ ಎಂದು ಕಪ್ಪೆಯ ಮಾತಿಗೆ ಒಪ್ಪಿಕೊಂಡು ಅದರ ಹಿಂದೆಯೇ ಹೋಯಿತು. ದಾರಿಯಲ್ಲಿ ಹೋಗುತ್ತಾ ಗಂಗದತ್ತನು, ಅಯ್ಯ ನೋಡು, ಈಗಲೇ ಹೇಳಿದ್ದೇನೆ, ನೀನು ಮಾತ್ರ ನಾನು ತೋರಿಸಿದವರನ್ನೇ ತಿನ್ನಬೇಕು, ನಮ್ಮ ಮನೆಯವರ ತಂಟೆಗೆ ಬರಬಾರದು ಎಂದಿತು. ಹಾವು ಕೂಡ ಅದಕ್ಕೆ ಒಪ್ಪಿಕೊಂಡು, ನೀನು ನನ್ನ ಮಿತ್ರನಾದೆ, ಅದರಿಂದ ಅಂಜಬೇಡ, ನಿನ್ನ ದಾಯಾದಿಗಳನ್ನು ಮಾತ್ರ ತಿನ್ನುವೆನು ಎಂದು ಮಾತು ಕೊಟ್ಟು ಹೋಗಿ ಆ ಕಪ್ಪೆಯು ತೋರಿಸಿದ ಕಡೆಯಿಂದ ಇಳಿದು ಅದು ತೋರಿಸಿದ ಬಿಲದಲ್ಲಿ ಹೋಗಿ ಸೇರಿಕೊಂಡಿತು. ಬರುಬರುತ್ತಾ ಗಂಗದತ್ತನ ದಾಯಾದಿಗಳೆಲ್ಲ ನಿರ್ಮೂಲವಾಗಿ ಹೋದರು. ಹಾವು, ಮಿತ್ರ, ನಿನ್ನ ಶತ್ರುಗಳು ಮುಗಿದರು, ನನಗೆ ತಿನ್ನುವುದಕ್ಕೆ ಇನ್ನೇನಾದರೂ ಕೊಡು ಎಂದಿತು. ನೀನು ನನಗೆ ಬಹಳ ಉಪಕಾರ ಮಾಡಿದೆ, ಇನ್ನು ನೀನು ಸಂತೋಷವಾಗಿ ಹೋಗಿ ಬಾ. ಚೆನ್ನಾಗಿ ಹೇಳಿದೆ. ನಾನು ಎಲ್ಲಿಗೆ ಹೋಗಲಿ? ಅಲ್ಲಿ ನನ್ನ ಬಿಲವನ್ನು ಇನ್ನು ಯಾವುದೋ ಹಾವು ಹಿಡಿದುಕೊಂಡಿರುತ್ತದೆ. ಅದರಿಂದ ಹೋಗುವುದು ಗೀಗುವುದು ಆಗುವುದಿಲ್ಲ. ನಿನ್ನ ಪರಿವಾರದಲ್ಲಿಯೇ ಒಂದೊಂದು ಕಪ್ಪೆಯನ್ನು ಕಳುಹಿಸು, ಇಲ್ಲದಿದ್ದರೆ ನೋಡಿಕೋ. ಆ ಮಾತು ಕೇಳಿ ಕಪ್ಪೆಗೆ ಬುದ್ಧಿ ಬಂತು. ತಾನು ಹಾವನ್ನು ಕರೆತಂದುದು ತಪ್ಪಾಯಿತು ಎಂದು ತಿಳಿಯಿತು. ತನಗಿಂತಲೂ ಬಲವಾದ ಹಗೆಯನ್ನು ಗೆಳೆಯನಾಗಿ ಮಾಡಿಕೊಳ್ಳುವುದೂ ವಿಷವನ್ನು ತಿನ್ನುವುದೂ ಎರಡೂ ಒಂದೇ ಎಂಬ ದೊಡ್ಡವರ ಮಾತು ನೆನಪಾಯಿತು. ಕೇಳಿಲ್ಲವೇ? ಬಡವನಿಗೆ ಸಾಗರವು ಕೊಡುವಂತೆ ನೋಡು, ಎಲ್ಲವನು ಕೊಂಡೊಯ್ಯುವ ಶತ್ರು ಬಂದಾಗ ಕೊಂಚವಾದರೂ ಕೊಟ್ಟು ಉಳಿದುಕೊಳ್ಳಯ್ಯ. ಅಲ್ಲದೆ ಕೊಂಚವ ಕೊಟ್ಟು ಬಹಳವನುಳಿಸಿಕೊ, ಕೊಂಚಕ್ಕಾಗಿ ಬಹಳವ ಕಳೆವುದು ಜಾಣನ ಪರಿವಲ್ಲ. ಇಂತು ಎಲ್ಲವನ್ನೂ ಚಿಂತಿಸಿ ಕೊನೆಗೆ ಹಾವನ್ನು ರೇಗಿಸುವುದು ತರವಲ್ಲ ಎಂದು ದಿನಕ್ಕೆ ಒಂದೊಂದು ಕಪ್ಪೆಯನ್ನು ಕಳುಹಿಸಿಕೊಡುವುದಾಗಿ ಒಪ್ಪಿಕೊಂಡು ಹಾಗೆಯೇ ಮಾಡುತ್ತಿತ್ತು. ಆ ಹಾವು ಕಂಡ ಹಾಗೆ ಗಂಗದತ್ತನು ಕಳುಹಿಸಿದುದನ್ನು ತಿಂದು, ಕಾಣದ ಹಾಗೆ ಕೈಗೆ ಸಿಕ್ಕಿದುದನ್ನು ತಿನ್ನುತ್ತಿತ್ತು. ಹೀಗೇ ಇರಲು ಒಂದು ದಿನ ಆ ಹಾವು ಗಂಗದತ್ತನ ಮಗನನ್ನೇ ತಿಂದುಬಿಟ್ಟಿತು. ಆಗ ಅದು ಅಯ್ಯೋ ಎಂದು ಅಳಲು ಅದರ ಹೆಂಡತಿಯು, ಮನೆ ಹಾಳ, ಅಳುವುದಕ್ಕೆ ನಾಚಿಕೆಯಾಗುವುದಿಲ್ಲವೇ? ನಿನ್ನಿಂದಲೇ ನಮಗೆಲ್ಲ ಮೃತ್ಯುವು ಬಂದಿರುವುದು. ಈಗಲೂ ಎಲ್ಲಿಯಾದರೂ ಓಡಿ ಹೋಗುವ ಯೋಚನೆಯನ್ನಾದರೂ ಮಾಡು, ಇಲ್ಲದಿದ್ದರೆ ಇದನ್ನು ಕೊಲ್ಲಿಸುವ ಉಪಾಯವನ್ನಾದರೂ ಮಾಡು ಎಂದು ಹೇಳಿತು. ಇನ್ನೂ ಕೊಂಚ ಕಾಲವು ಕಳೆಯುವುದರಲ್ಲಿ ಮಂಡೂಕ ಕುಲವೆಲ್ಲ ನಾಶವಾಗಿ ಹೋಗಿ ಗಂಗದತ್ತನೊಂದೇ ಒಂದು ಉಳಿಯಿತು. ಆಗ ಹಾವು ಅದರ ಬಳಿಗೆ ಬಂದು, ಗಂಗದತ್ತ, ನನಗೆ ಹಸಿವು, ತಿನ್ನುವುದಕ್ಕೆ ಕಪ್ಪೆಗಳಿಲ್ಲ. ನೀನು ನನ್ನನ್ನು ಇಲ್ಲಿಗೆ ಕರೆತಂದವನು, ಅದರಿಂದ ನನಗೆ ಊಟಕ್ಕಿಕ್ಕು ಎಂದಿತು. ಅದಕ್ಕೆ ಕಪ್ಪೆಯೂ ಯೋಚಿಸಿ, ಮಿತ್ರ, ನಾನು ಇಲ್ಲಿಯೇ ಇದ್ದು ನಿನಗೆ ಊಟವೆಲ್ಲಿಂದ ತರಲಿ? ನನ್ನನ್ನು ಕಳುಹಿಸಿಕೊಡು, ಎಲ್ಲಿಯಾದರೂ ಹೋಗಿ ಬೇರೆ ಕಪ್ಪೆಗಳನ್ನು ಕರೆದುಕೊಂಡು ಬರುವೆನು ಎಂದು ಹೇಳಿ ಅದರ ಅಪ್ಪಣೆಯನ್ನು ಪಡೆದುಕೊಂಡು ಕೊಳದಿಂದ ಹೊರಕ್ಕೆ ಬಂತು. ಕಪ್ಪೆಯು ಅಲ್ಲಿಗೆ ಮತ್ತೆ ಬರಲಿಲ್ಲ. ಆಗ ಹಾವು ಅಲ್ಲಿಯೇ ಇನ್ನೊಂದು ಪೊಟರೆಯಲ್ಲಿದ್ದ ಹಲ್ಲಿಯನ್ನು ಗಂಗದತ್ತನನ್ನು ಕರೆದುಕೊಂಡು ಬಾರೆಂದು ಕಳುಹಿಸಿತು. ಹಲ್ಲಿಯು ಆ ಕಪ್ಪೆಯನ್ನು ಹುಡುಕಿಕೊಂಡು ಹೋಗಿ, ಗಂಗದತ್ತ, ನೀನಿಲ್ಲದಿದ್ದರೆ ನಾನು ಬದುಕುವುದಕ್ಕೆ ಆಗುವುದಿಲ್ಲ, ಅದರಿಂದ ಬರಲೇಬೇಕು ಎಂದು ಹಾವು ಹೇಳಿ ಕಳುಹಿಸಿದೆ ಎನ್ನಲು, ಆಗ ಆ ಕಪ್ಪೆಯು, ಗಂಗದತ್ತನು ಮತ್ತೆ ಬರುವುದುಂಟೆ ಎಂದಿತು. ಅದರಂತೆ, ಎಲೈ ದುಷ್ಟ ಮೊಸಳೆಯೇ, ನಾನು ನಿನ್ನ ಮನೆಗೆ ಎಂದೂ ಬರುವುದಿಲ್ಲ ಎಂದು ಕಪಿಯು ಹೇಳಿತು. ಅದನ್ನು ಕೇಳಿ ಮೊಸಳೆಯು ಮತ್ತೆ ಹೇಳಿತು, ಮಿತ್ರ, ನೀನು ಹೇಳುವುದು ಸರಿಯಲ್ಲ. ನೀನು ಮನಸ್ಸು ಮಾಡಿ ಮನೆಗೆ ಬಾ, ಇಲ್ಲದಿದ್ದರೆ ನನ್ನ ಪಾಪವು ಕಳೆಯುವುದಿಲ್ಲ
ಇಲ್ಲದಿದ್ದರೆ ನಾನು ಇಲ್ಲಿಯೇ ಮಲಗಿ ಅನ್ನವನ್ನು ಬಿಟ್ಟು ಪ್ರಾಣತ್ಯಾಗ ಮಾಡುವೆನು. ಹಾಗೆಂದರೂ ವಾನರವು ಮನಸ್ಸಿಗೆ ಹಾಕಿಕೊಳ್ಳದೆ ಹೇಳಿತು, ನಾನೇನು ಲಂಬಕರ್ಣನಂತೆ ಮೂರ್ಖ ಎಂದುಕೊಂಡೆಯ? ಅಪಾಯವಿದೆಯೆಂದೂ ತಿಳಿದು ನಾನಾಗಿ ಹೋಗಿ ಸಿಕ್ಕಿಕೊಳ್ಳಲೆ? ಕೇಳಿಲ್ಲವೇ? ಬಂದು ಸಿಂಹ ವಿಕ್ರಮ ಕಂಡು ಓಡಿತು, ಮತ್ತೆ ಸೋತು ಮಾತಿಗೆ ಬಂದು ಸತ್ತಿತು. ಮೊಸಳೆಯು ಆ ಲಂಬಕರ್ಣನಾರು ಕಂಡು ಹೇಗೆ ಸತ್ತಿತು ಎಂದು ಕೇಳಲು ಕಪಿಯು ಹೇಳಿತು ಲಂಬಕರ್ಣನ ಕತೆ. ಲಂಬಕರ್ಣನ ಕತೆ ಕೇಳೋಣ ಮುಂದಿನ ಸಂಚಿಕೆಯಲ್ಲಿ.